ಹುಲ್ಲಿನಂತೆ ಒಣಗಿ ಹೋಗ್ತಾರಂತೆ, ಸೊಪ್ಪಿನಂತೆ ಬಾಡಿ ಹೋಗ್ತಾರಂತೆ. ಬಾಡಿ ಹೋಗ್ತಾರ? ಸೊಪ್ಪಿನಂತೆ ಬಾಡಿ ಹೋಗ್ತಾರ? ಹುಲ್ಲಿನಂತೆ ಒಣಗಿ ಹೋಗ್ತಾರ? ದೇವರು ಹೇಳಿರುವಂಥ ಮಾತು ಪ್ರಿಯರಾದ ದೇವರ ಮಕ್ಕಳಿರ, ನಾನಲ್ಲ ಏನ್ರಿ. ಆ ರೀತಿ ಬಾಡಿ ಹೋದವರು ಯಾರಾದರೂ ಇದ್ದಾರಾ ಇಲ್ವಂತೂ ನೋಡುವಾಗ ಏನ್ರಿ, ಕ್ರೈಸ್ತ ಪೂರ್ವದಲ್ಲಿ ಪ್ರಾರಂಭದ ಮನುಷ್ಯರು ಇದ್ದಾರೆ. ಯಾರು? ಆದಾಮನು ಅವ್ವಳು. ಅವರಿಗೆ ಜನಿಸಿರುವಂಥ ಮಕ್ಕಳು ಯಾರು? ಕಾಯಿನನು ಹೇಬೇಲನು. ಕಾಯಿನನು ಹೇಬೇಲನ ಮಧ್ಯದಲ್ಲಿ ನಡೆದಿರುವಂಥ ಒಂದು ಘಟನೆ, ಒಂದು ಸಂಗತಿಯನ್ನು ಆಲೋಚನೆ ಮಾಡುವಾಗ ಕಾಯಿನನು ಹೇಬೇಲನು ಇಬ್ಬರು ಕೂಡ ದೇವರಿಗೆ ಏನೋ ಕಾಣಿಕೆಯನ್ನು ತಂದು ಕೊಟ್ಟಿದ್ದಾರೆ ಪ್ರಿಯರೇ. ಹೇಬೇಲನು ಬಂದು ಕುರಿ ಮೇಯಿಸುವವನು, ಕಾಯಿನನು ಬಂದು ಹೊಲದಲ್ಲಿ ವ್ಯವಸಾಯ ಮಾಡುವವನು. ಆಗಿರುವಾಗ ಹೇಬೇಲನು ಬಂದು ಕುರಿಗಳಲ್ಲಿ ಏನ್ರಿ ಕಾಣಿಕೆಯನ್ನು ಕೊಟ್ಟಿದ್ದಾನೆ. ಅದೇ ಪ್ರಕಾರ ಕಾಯಿನನು ಕೂಡ ತಾನು ಬೆಳೆಸುವಂಥ ಬೆಳೆಯಲ್ಲಿ ಸ್ವಲ್ಪ ಕಾಣಿಕೆಯನ್ನು ತಂದು ಕೊಟ್ಟಿದ್ದಾನೆ. ಅಲ್ಲಿ ಏನು ನಡೆದಿದೆ ಅಂತ ನೋಡುವಾಗ ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ ನೋಡೋಣ ಪ್ರಿಯರೇ. 3ನೇ ವಚನದಿಂದ 6ನೇ ವಚನದವರೆಗೆ. ಆದಿಕಾಂಡ 4ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಅಣ್ಣ ತಮ್ಮಂದಿರಿಬ್ಬರು ಕೂಡ ದೇವರಿಗೆ ಕಾಣಿಕೆಯನ್ನು ತಂದು ಕೊಟ್ಟಿದ್ದಾರೆ. ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ? ಹೇಬೇಲನು ಬಂದು ಏನ್ರಿ ಕುರಿ ಮೇಯಿಸುವವನಾಗಿದ್ದಾನೆ. ಕಾಯಿನನು ಬಂದು ಹೊಲದಲ್ಲಿ ವ್ಯವಸಾಯ ಮಾಡುವವನಾಗಿದ್ದಾನೆ. ಅವರ ಒಂದು ಬೆಳೆಯಲ್ಲಿ ಅವರು ಏನು ಕೆಲಸ ಮಾಡ್ತಾ ಇದ್ದಾರೋ ಅದರಲ್ಲಿ ತಗೊಂಡು ಬಂದು ಕೊಟ್ಟಿದ್ದಾರೆ. ಇಬ್ಬರಲ್ಲಿ ಯಾರ ಕಾಣಿಕೆಯನ್ನು ದೇವರು ಮೆಚ್ಚಿದ್ದಾನೆ ಅನ್ನುವಂಥದ್ದು ಇರುತ್ತೆ? ಹೇಬೇಲನ ಕಾಣಿಕೆಯನ್ನು ಮೆಚ್ಚಿದನು ಅಂತ ಇರುತ್ತೆ ರೀ. ಹೇಬೇಲನ ಕಾಣಿಕೆಯನ್ನು ಮೆಚ್ಚಿರುವುದರಿಂದ, ಕಾಯಿನನ ಕಾಣಿಕೆಯನ್ನು ಮೆಚ್ಚದೆ ಇರುವುದರಿಂದ ಏನು ಮಾಡಿದಾನಂತ ನೋಡುವಾಗ ಇಬ್ಬರಲ್ಲಿ ಒಬ್ಬನು ಅಣ್ಣನು ಏನು ಮಾಡಿದ್ದಾನೆಂದರೆ ತಮ್ಮನ ಮೇಲೆ ಅಸೂಯೆ ಪಟ್ಟಿದ್ದಾನೆ ಪ್ರಿಯರೇ. ತಮ್ಮನ ಯಾರು? ಹೇಬೇಲನು. ಪ್ರಾರಂಭದ ಮನುಷ್ಯರು ಅವರು, ಪ್ರಾರಂಭದ ಮನುಷ್ಯರು. ಪ್ರಾರಂಭದ ಮಕ್ಕಳಲ್ಲಿ ಆದಾಮನಿಗೂ ಅವ್ವಳಿಗೂ ಪ್ರಾರಂಭದ ಮಕ್ಕಳಲ್ಲಿ ಏನ್ರಿ ಏನು ನಡೆದಿದೆ ಅಂತ ನೋಡುವಾಗ ಅಣ್ಣನು ತಮ್ಮನ ಮೇಲೆ ಅಸೂಯೆ ಪಟ್ಟು ಹೊಟ್ಟೆ ಕಿಚ್ಚು ಪಟ್ಟು ಏನು ಮಾಡ್ತಾನೆ ಗೊತ್ತಾ? ಕೊಂದಾಕ್ತಾನೆ ಪ್ರಿಯರೇ ತಮ್ಮನನ್ನು. ಯಾರನ್ನು ಕೊಂದಾಕ್ತಾರೆ? ಯಾರನ್ನು ಕೊಂದಾಕಿದ್ದಾನಂತ ನೋಡುವಾಗ ತಮ್ಮನನ್ನು ಅಣ್ಣನು ಕೊಂದಾಕಿದ್ದಾನೆ. ಯಾಕೆ ಕೊಂದಾಕಿದ್ದಾನೆ ಅಂತ ನೋಡುವಾಗ ದೇವರು ನನ್ನ ತಮ್ಮನನ್ನು ಮೆಚ್ಚಿದ್ದಾನೆ. ದೇವರು ನನ್ನ ತಮ್ಮನ ಕಾಣಿಕೆಯನ್ನು ಮೆಚ್ಚಿದ್ದಾನೆ. ನನ್ನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ನನ್ನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ದೇವರು ನನ್ನನ್ನು ಮೆಚ್ಚಲಿಲ್ಲ. ಇವತ್ತು ಮೆಚ್ಚಿಲ್ಲ ಅಂದರೆ ಏನಿದೆ? ಇನ್ನೊಂದು ಸಾರಿ ನೀನು ಸರಿಪಡಿಸ್ಕೊಳ್ಳ. ಏನಾದರೂ ನಿನ್ನಲ್ಲಿ ತಪ್ಪಿರ್ಬೋದಲ್ಲ, ನಿನ್ನಲ್ಲಿ ಏನಾದರೂ ಮಿಸ್ಟೇಕುಗಳು ಇರ್ಬೋದಲ್ಲ. ನಿನ್ನ ತಮ್ಮನನ್ನು ಮೆಚ್ಚಿದ್ದಾನೆಂದರೆ ದೇವರು ನಿನ್ನನ್ನು ಕೂಡ ಮೆಚ್ಚುತ್ತಾನೆ. ಆದರೆ ನಿನ್ನಲ್ಲಿ ಏನಾದರೂ ಮಿಸ್ಟೇಕುಗಳು, ತಪ್ಪುಗಳು ಇರ್ಬೋದಲ್ವ? ಅದನ್ನು ಪರಿಶೋಧನೆ ಮಾಡಬೇಕಲ್ವ? ಆಲೋಚನೆ ಮಾಡಿಲ್ಲ ರೀ. ಒಟ್ಟಿನಲ್ಲಿ ನನ್ನ ತಮ್ಮನನ್ನು ಮೆಚ್ಚಿದ್ದಾನೆ, ನನ್ನನ್ನು ಮೆಚ್ಚಿಕೊಂಡಿಲ್ಲ ನನ್ನ ದೇವರು. ಆದ್ದರಿಂದ ಅಸೂಯೆ ಪಟ್ಟಿದ್ದಾನೆ. ಏನ್ರಿ, ದೇವರು ಮೆಚ್ಚಿಲ್ಲ ಅಂದರೆ ದೇವರು ಕಾಯಿನನ ಕಾಣಿಕೆಯನ್ನು ಮೆಚ್ಚಿಲ್ಲ ಎಂದು ತಮ್ಮನ ಮೇಲೆ ದ್ವೇಷ ಇಟ್ಕೊಂಡಿದ್ದಾನೆ ಪ್ರಿಯರೇ. ತಮ್ಮನ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಆಲೋಚನೆ ಮಾಡಿ ಏನು ಮಾಡಿದ್ದಾನೆ ಎಂದು ನೋಡುವಾಗ ತಮ್ಮನನ್ನು ಕೊಂದಾಕಿದ್ದಾನೆ ಪ್ರಿಯರೇ. ಹಾಗೆ ಕೆಳಗಡೆ ಮಾತನ್ನು ನೋಡೋಣ. ಹಾಗೆ 5ನೇ ವಚನ. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ
ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಬಹು ಕೋಪಗೊಂಡು ಅವನ ಮುಖ ಯಾವ ರೀತಿಯಾಗಿದೆ ಅಂತೆ? ಕಳೆಗುಂದಿತು. ಯಾಕಪ್ಪ ಕಳೆಗುಂದಿತು ನಿನ್ನ ಮುಖವು? ನಿನ್ನ ತಮ್ಮನೂ ಅಲ್ಲಪ್ಪ, ಏಬೇಲನು ಯಾರು? ನಿನ್ನ ತಮ್ಮನು ತಾನೇ. ಹೋಗ್ಲಿ, ಇನ್ನ ಯಾರಾದರೂ ಇದ್ದಾರಾ? ಪಕ್ಕದಲ್ಲಿ ನಿನ್ನ ತಮ್ಮನು ತಾನೇ. ನಿನ್ನ ತಮ್ಮನನ್ನು ಮೆಚ್ಚಿದರೆ ಸಂತೋಷ ಪಡೋದು ಬಿಟ್ಟು ಯಾಕೆ ನಿನಗೆ ಕೋಪ? ಯಾಕೆ ನಿನ್ನ ಮುಖದಲ್ಲಿ ಒಂಥರ ಕಾಣ್ತಾ ಇದೆ, ಮುಖದಲ್ಲಿ ಕಳೆಗುಂದಿದೆ? ಯಾಕೆ ಅಂತ ದೇವರು ಕೇಳಿದಾಗ ನೋಡಿ, ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ಕಾಯಿನನೇ, ಯಾಕೆ ಕೋಪಿಸಿಕೊಂಡಿ? ಯಾಕೆ? ಕಾರಣ ಏನು? ಓದ್ಮ. ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಯಾಕೆ? ಓಕೆ, ಇವತ್ತಿಲ್ಲ ಅಂದರೆ ನಾಳೆ ಮತ್ತೊಂದು ಸಾರಿ ನೀನು ಪ್ರಯತ್ನ ಮಾಡು. ಒಳ್ಳೆ ರೀತಿಯಲ್ಲಿ ನಿನ್ನ ಮನಸ್ಸಿನಿಂದ ಪ್ರಯತ್ನ ಮಾಡು. ಖಂಡಿತವಾಗಿ ನಾನು ಮೆಚ್ಚಲ್ವಾ? ಅಂದರೆ ನಿನ್ನಲ್ಲಿ ಯಾವ ರೀತಿ ಇದೆ ಬುದ್ಧಿ? ನಿನ್ನಲ್ಲಿರುವಂಥ ಬುದ್ಧಿ ಸರಿಯಾದದ್ದಲ್ಲ. ಹಾಗೆ ಓದಿ ಮಾಮ್. ನಿನ್ನ ತಲೆ ಯಾಕೆ ಬೊಗ್ಗಿತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ವಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. 8ನೇ ವಚನ. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ನೋಡಿದ್ರ, ಯಾವುದ್ರಿಗೋಸ್ಕರ ಕೊಂದಿದ್ದಾನೆ? ಚಿಕ್ಕ ಕಾಣಿಕೆ ರೀ. ದೇವರು ನನ್ನನ್ನು ಮೆಚ್ಚಿಲ್ಲ ಅಂತ ಹೇಳಿ ಆ ಕಾಣಿಕೆ ನಿಮಿತ್ತವಾಗಿ ಹೇಬೇಲನನ್ನು ಕೊಂದಾಕಿದ್ದಾನಂದರೆ, ಪ್ರಾರಂಭದ ಹತ್ಯೆ ಮಾಡಿದ್ದಾನಂದರೆ ಒಂದು ಸರಿ ನೀವು ಯೋಚನೆ ಮಾಡಿ. ಅಂದರೆ ಪ್ರಾರಂಭದ ಮನುಷ್ಯನಿಗೆ ಇಂಥ ಕೆಟ್ಟ ಆಲೋಚನೆಯನ್ನು ಹುಟ್ಟಿದೆಯಾ? ಎಂಥದ್ದು? ಹೊಟ್ಟೆಕಿಚ್ಚು ಪಟ್ಟು ಆನಂತರ ಹೃದಯದಲ್ಲಿ ಭಯಂಕರ ರೀತಿಯಲ್ಲಿ ಆಲೋಚನೆ ಮಾಡಿ ಏನ್ರಿ ಮುಖದಲ್ಲಿ ಕಳೆ ಕುಂದಿದೆಯಂತೆ. ಮುಖದಲ್ಲಿ ಕಳೆ ಕುಂದೋಗಿದೆಯಂತೆ. ಲಕ್ಷಣ ಅಂದರೆ ಮುಖ ಲಕ್ಷಣ ಏನಾಗಿದೆ? ಬಾಡಿ ಹೋಗಿದೆ. ಕೀರ್ತನೆ ಗ್ರಂಥದಲ್ಲಿ ನೋಡಿದ್ದೀವಲ್ಲ, ಏನು ನೋಡಿದ್ದೀವಿ? ಅವರು ಹುಲ್ಲಿನಂತೆ ಬಾಡಿ ಹೋಗುವರು, ಹುಲ್ಲಿನಂತೆ ಒಣಗಿ ಹೋಗುವರು, ಸೊಪ್ಪಿನಂತೆ ಬಾಡಿ ಹೋಗುವರು. ಹುಲ್ಲು ಅಂದರೆ ಹಸುರಾಗಿರುವಂಥ ಹುಲ್ಲು ಎಷ್ಟು ಅದ್ಭುತವಾಗಿರುತ್ತೆ ರೀ, ಹೂಗಳು ಎಷ್ಟು ಅದ್ಭುತವಾಗಿರುತ್ತೆ ರೀ. ಆನಂತರ ಬಾಡಿ ಹೋದ ನಂತರ ನೋಡಿ, ಒಂದು ಸಾರಿ ಬಾಡಿ ಹೋದ ನಂತರ ಸೊಪ್ಪು ಯಾವ ರೀತಿ ಇರುತ್ತೆ? ತಿನ್ನುವಂಥ ಸೊಪ್ಪಾಗಿರ್ಬೋದು, ಇಲ್ಲಾಂದರೆ ಹುಲ್ಲಾಗಿರ್ಬೋದು, ಇಲ್ಲಾಂದರೆ ಹೂಗಳಾಗಿರ್ಬೋದು. ಚೆನ್ನಾಗಿದ್ದಾಗ ಅದ್ಭುತವಾಗಿ ಮೆರೆಯುತ್ತೆ, ಆನಂತರ ಒಣಗಿ ಹೋಗುತ್ತೆ, ಬಾಡಿ ಹೋಗುತ್ತೆ. ಅದೇ ಪ್ರಕಾರ ಮನುಷ್ಯನು ಹೊಟ್ಟೆ ಕಿಚ್ಚು ಯಾರು ಪಡ್ತಾ ಇದ್ದಾರೋ ಅವರು ಬಾಡಿ ಹೋಗ್ತಾರಂತೆ. ಆಲೋಚನೆ ಮಾಡಿ ಕೊನೆಯದಾಗಿ ಏನ್ರಿ, ದೇಹದಲ್ಲಿರುವಂಥ ಎಲುಬುಗಳು ಏನಾಗುತ್ತೆ ಗೊತ್ತಾ? ಎಲುಬುಗಳಲ್ಲಿರುವಂಥ ಒಂದು ಶಕ್ತಿ ಕಳೆದು ಹೋಗುತ್ತೆ ರೀ, ಕುಂದೋಗುತ್ತೆ ರೀ. ಪ್ರಿಯರಾದ ದೇವ್ರ ಮಕ್ಕಳಿರ, ಆಲೋಚನೆ ಮಾಡುವಾಗ ಕಾಯಿನನು ಏನಾಗಿದ್ದಾನೆ, ಕಾಯಿನನ ಇತಿಹಾಸ ಏನಾಗಿದೆ ಅಂತ ನೋಡುವಾಗ ದೇವರಿಂದ ದೂರವಾಗಿದ್ದಾನೆ, ಕುಟುಂಬದಿಂದ ದೂರವಾಗಿದ್ದಾನೆ, ಕೊನೆಗೆ ನಾಶನವನ್ನು ತಂದುಕೊಂಡಿದ್ದಾನೆ. ನಾಶವನ್ನು ಭೌತಿಕವಾಗಿ ನೋಡುವಾಗ ಆರೋಗ್ಯವನ್ನು ಕಳ್ಕೊಂಡಿದ್ದಾನೆ, ಆತ್ಮಿಕವಾಗಿ ನೋಡುವಾಗ ದೇವರಿಂದ ದೂರವಾಗಿದ್ದಾನೆ. ದೇವರಿಂದ ದೂರವಾಗೋದಕ್ಕೆ ಕಾರಣವೇನು? ದೇವರಿಂದ ದೂರವಾಗೋದಕ್ಕೆ ಕಾರಣವೇನು? ಅಸೂಯೆ, ಹೊಟ್ಟೆ ಕಿಚ್ಚು, ಮತ್ಸರ. ಹೌದಾ? ಅಂದರೆ ದೇವರಿಂದ ದೂರವಾಗುವಂಥ ಕಾರಣ ಗುಣಗಳು ಇದ್ದಿದ್ದಗೋಸ್ಕರ ಈ ರೀತಿ ನಾಶವನ್ನು ತಂದುಕೊಂಡಿದ್ದಾನೆ ಆ ಮನುಷ್ಯನು. ಹೌದು ಪ್ರಿಯರಾದ ದೇವರ ಮಕ್ಕಳಿರ, ದೇವರಿಂದ ದೂರವಾಗಿದ್ದಾನೆ, ಆತ್ಮಿಕವಾಗಿ ನಾಶವಾಗಿದ್ದಾನೆ. ಒಂದ್ಸರಿ ಆಲೋಚನೆ ಮಾಡಿ ಪ್ರಿಯರೇ, ನಿನ್ನ ಜೀವನ ನನ್ನ ಜೀವನ ಯಾವ ರೀತಿ ಇದೆ? ನಿನ್ನ ಬದುಕು ನನ್ನ ಬದುಕು ಯಾವ ರೀತಿ ಇದೆ? ನಾವು ಯಾರ ಮೇಲಾದರೂ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀವಾ? ನಿನ್ನ ಮಧ್ಯದಲ್ಲಿರುವಂಥ ಸಹೋದರನನ್ನು ಕುರಿತು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೀಯಾ?
ಇಲ್ಲ ದ್ವೇಷ ಮಾಡ್ತಾ ಇದೆಯಾ, ಹಾಗೆ ಮಾಡ್ತಾ ಇದೆಯಾ? ಹಾಗಿದ್ರೆ ನೀನು ರೋಗದಲ್ಲಿ ಇದ್ದೀಯಾ ಎಂದು ಖಂಡಿತವಾಗಿ ಈ ದಿನ ಅರ್ಥ ಮಾಡಿಕೊಳ್ಬೇಕು. ಯಾವ ರೋಗದಲ್ಲಿ? ಭೌತಿಕವಾಗಿಯೂ ಆತ್ಮಿಕವಾಗಿಯೂ ಎರಡು ರೀತಿಯಲ್ಲಿ ನೀನು ರೋಗದಲ್ಲಿ ಇದ್ದೀಯಾ ಎಂದು ಖಂಡಿತವಾಗಿ ಈ ದಿನ ನೀನು ತಿಳ್ಕೊಳ್ಬೇಕು. ಯಾರು ಅಭಿವೃದ್ಧಿ ಆದರೆ ನಿನಗೇನಯ್ಯ? ಯಾರು ಡೆವಲಪ್ ಆದರೆ ನಿನಗೇನಯ್ಯ? ನೀನು ವಾಕ್ಯದ ಪ್ರಕಾರ ಇದ್ದೀಯೋ ಇಲ್ವೋ, ಭಕ್ತಿಯಲ್ಲಿ ನಡೀತಾ ಇದ್ದೀಯೋ ಇಲ್ವೋ ಅದನ್ನು ನೋಡೋದು ಬಿಟ್ಟು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಯಾಕೆ? ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟರೆ ನಿನಗೇ ನಾಶ, ಅದು ನಿನಗೇನೆ ನಾಶ ಆಗುತ್ತೆ, ನಿನಗೆ ನಾಶ ಉಂಟಾಗುತ್ತೆ. ಅದು ನಿನ್ನ ಆರೋಗ್ಯ ಕೆಟ್ಟೋಗುತ್ತೆ, ನಿನ್ನ ದೇಹದಲ್ಲಿರುವಂಥ ಆರೋಗ್ಯ, ಅದೇ ರೀತಿಯಲ್ಲಿ ಆತ್ಮದಲ್ಲಿರುವಂಥ ಆರೋಗ್ಯ ಸಂಪೂರ್ಣವಾಗಿ ನಾಶವಾಗುತ್ತೆ. ಸಂಪೂರ್ಣವಾಗಿ ನಾಶವಾದ ನಂತರ ನರಕಾಗ್ನಿಗೆ ಹೋಗ್ತೀಯ ನೀನು. ಹೊಟ್ಟೆ ಕಿಚ್ಚು ಪಟ್ಟರೆ ಸಮಾಧಾನ ಇರುತ್ತೆ ಅಂದ್ಕೊಂಡಿದ್ದೀರಾ? ಸಂತೋಷ ಇರುತ್ತೆ ಅಂದ್ಕೊಂಡಿದ್ದೀರಾ? ಸಮಾಧಾನ ಇರುತ್ತೆ ಅಂದ್ಕೊಂಡಿದ್ದೀರಾ? ಇಲ್ಲ ರೀ, ಕೊರಗಿ 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 ಸಾಯ್ಬೇಕಾಗುತ್ತೆ. ಕೊರಗಬೇಕು, ಕೊರಗೋದು ಬಿಟ್ಟರೆ ಏನೂ ಇಲ್ಲ ರೀ. ಪ್ರಿಯರಾದ ದೇವ್ರ ಮಕ್ಕಳಿರ, ನಮ್ಮ ಮಧ್ಯದಲ್ಲಿ ಕೂಡ ನೋಡುವಾಗ ಅನೇಕ ತಪ್ಪುಗಳು ನಡೀತಾನೆ ಇರುತ್ತೆ. ಅದನ್ನು ಸರಿಪಡಿಸ್ಕೋಬೇಕು. ಬೇಡ ರೀ, ಹೊಟ್ಟೆ ಕಿಚ್ಚಿನಿಂದ ಮಸ್ತರದಿಂದ ನಾವು ಸಾಧಿಸುವಂಥದ್ದು ಏನೂ ಇಲ್ಲ ರೀ. ವಿಧೇಯತೆಯಿಂದ, ದೀನತೆಯಿಂದ ಆ ಮಹಾಲೋಕವನ್ನು ಪಡ್ಕೊಳ್ತೀವಿ ವಿನಃ ಆವೇಶದಿಂದ, ಹೊಟ್ಟೆ ಕಿಚ್ಚಿನಿಂದ, ಇಲ್ಲಾಂದರೆ ಗರ್ವದಿಂದ ಸಾಧನೆ ಮಾಡುವಂಥದ್ದು ಏನೂ ಇಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ನಿನ್ನನ್ನು ನೀನು ತಗ್ಗಿಸ್ಕೊಂಡು ದೇವರ ವಾಕ್ಯದ ವಿಷಯದಲ್ಲಿ ನೀನು ಸರಿಪಡಿಸ್ಕೊಂಡು ಭಕ್ತಿಯಿಂದ ನೀನು ನಡ್ಕೊಂಡ್ರೆ ನಿನಗೋಸ್ಕರ ಮಹಾಲೋಕ ಇದೆ, ನಿನಗೋಸ್ಕರ. ಇನ್ನೊಬ್ಬರ ಇತಿಹಾಸವನ್ನು ನೋಡೋಣ. ಯಾಕೋಬನಿಗೆ 12 ಮಂದಿ ಕುಮಾರರು. ಯಾಕೋಬನ ಮಕ್ಕಳು ಗೊತ್ತಲ್ವ? ಆ ಯಾಕೋಬನ ಮಕ್ಕಳಲ್ಲಿ ಕೊನೆಯ ಮಗನು ಯೋಸೇಪನು. ಆ ಯೋಸೇಪನ ಅಣ್ಣಂದಿರು ಯೋಸೇಪನಿಗೆ ಯಾವ ರೀತಿ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೋ ಆ ವಿಷಯವನ್ನು ಕೂಡ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ. ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಆದಿಕಾಂಡ 37